ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಹಾಟ್ ಚಾಕ್ಲೇಟ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಕೆಫೆಗಳಲ್ಲಿ ₹100 ಕೊಟ್ಟು ಕುಡಿಯುವಂಥ ಹಾಟ್ ಚಾಕ್ಲೇಟನ್ನು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನೇ ಬಳಸಿ ಕೆಲವೇ ನಿಮಿಷದಲ್ಲಿ ಸುಲಭವಾಗಿ ಮಾಡ್ಬೋದು. ಯಾವುದೇ ರೀತಿ ಫ್ಯಾನ್ಸಿ ಇಂಗ್ರೀಡಿಯೆಂಟ್ಗಳು ಸಹ ಬೇಕಾಗಿಲ್ಲ. ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ಚಳಿ ವಾತಾವರಣಕ್ಕೆ ಇಂಥ ಹಾಟ್ ಚಾಕ್ಲೇಟ್ ಕುಡಿಯೋದು ಸಹ ತುಂಬ ಹಿತವಾಗಿರುತ್ತೆ. ನೀವೇನಾದರೂ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಟ್ ಚಾಕ್ಲೇಟ್ ಮಾಡೋದಕ್ಕೆ ಮೊದಲು ಒಂದು ಬೌಲ್ಗೆ ಅರ್ಧ ಕಪ್ಪು ಹಾಲು ಹಾಕ್ಕೊಳ್ಳೋಣ. ಈ ಹಾಲಿಗೆ ಒಂದು ದೊಡ್ಡ ಚಮಚ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರು ಮತ್ತು ಹಾಲನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಾರ್ನ್ಫ್ಲೋರು ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನೀಟಾಗಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಸಾಸ್ ಪ್ಯಾನ್ಗೆ 2.5 ಕಪ್ಪು ಹಾಲು ಹಾಕ್ಕೊಳ್ಳೋಣ. ನಾನಿಲ್ಲಿ ಹಾಲು ಒಂದ್ಸಲ ಕಾಸಿ ಆರಿಸಿರೋಂಥ ಹಾಲನ್ನ ತೊಗೊಂಡಿದ್ದೀನಿ. ಹಸಿ ಹಾಲು ಹಾಕ್ಕೋಬಾರ್ದು. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಫ್ಲೇಮ್ ಪೂರ್ತಿ ಕಮ್ಮಿ ಇಟ್ಕೊಂಡು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಕಪ್ಪು ಹಾಲಿಗೆ 3 ದೊಡ್ಡ ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 3 ದೊಡ್ಡ ಚಮಚ ಕೋಕೋ ಪೌಡರ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಅನ್ಸ್ವೀಟೆಂಡ್ ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ಕೋಕೋ ಪೌಡರ್ ಹಾಕ್ಬಿಟ್ಟು ಹಾಲು ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಗಂಟು ಆಗದೆ ಇರೋ ಹಾಗೆಯೇ ಹಾಲನ್ನು ಬಿಸಿ ಮಾಡ್ಕೊಳ್ಬೇಕು. ಹಾಲನ್ನು ಬಿಸಿ ಆಗೋವರೆಗೂ ಚೆನ್ನಾಗಿ ಇದನ್ನು ಕೆದ್ಕೊಳ್ಳೋಣ. ಕೋಕೋ ಪೌಡರು, ಸಕ್ಕರೆ ಮತ್ತು ಹಾಲು ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ಜೊತೆಗೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ. ಕೋಕೋ ಪೌಡರ್ ಯಾವುದೇ ರೀತಿ ಗಂಟಾಗಿಲ್ಲ. ಮತ್ತು ನೋಡಿ ಹಾಲನ್ನು ಸ್ವಲ್ಪ ಕುದಿ ಬರ್ತಾ ಇದೆ. ಈ ಹದ ಬಂದ ಮೇಲೆ ಇದಕ್ಕೆ ನಾವು ಮೊದಲೇ ಏನು ಕಲಸಿಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು ಮತ್ತು ಹಾಲು ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಳ್ಳೋಕೆ ಮುಂಚೆ ಒಂದ್ಸಲ ಚೆನ್ನಾಗಿ ಕಲಸಿ ಹಾಕ್ಕೋಬೇಕು. ಕಾರ್ನ್ಫ್ಲೋರ್ ಎಲ್ಲವನ್ನೂ ಕೆಳಗಡೆ ಕುತ್ಕೊಬಿಟ್ಟಿರುತ್ತೆ. ಅದರಿಂದಾಗಿ ಒಂದ್ಸಲ ಚೆನ್ನಾಗಿ ಕಲಸಿ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದು ಬಿಸಿ ಆಗ್ತಾ ಇದ್ದರೆ ಗಟ್ಟಿ ಆಗ್ತಾ ಬರುತ್ತೆ. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಚಿಟಿಕೆ ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಹಾಗೆಯೇ ಒಂದು ಅರ್ಧ ಚಿಕ್ಕ ಚಮಚ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಕಲಿಸ್ತಾ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಹಾಲು ಬಿಸಿ ಆಗ್ತಾ ಇದು ಚೆನ್ನಾಗಿ ಗಟ್ಟಿ ಆಗುತ್ತೆ. ಒಂದು ರೀತಿ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆ ರೀತಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂಚೂರು ಟೇಸ್ಟ್ ಮಾಡಿ ನೋಡಿ. ಇನ್ನೂ ಸ್ವಲ್ಪ ನಿಮಗೆ ಸಕ್ಕರೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಸಕ್ಕರೆ ಹಾಕ್ಕೋಬೋದು. ಇದು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಕುದೀತಾ ಇದೆ. ಈ ಹದ ಆದರೆ ಸಾಕು. ಈಗ ಬಿಸಿಯಾಗಿರೋಂಥ ಹಾಟ್ ಚಾಕ್ಲೇಟು ತಯಾರಾಗಿದೆ. ಇದನ್ನು ಗ್ಲಾಸ್ಗೆ ಹಾಕ್ಬಿಟ್ಟು ಬಿಸಿಯಾಗಿ ಸರ್ವ್ ಮಾಡೋದು. ನೋಡಿದ್ರಲ್ಲ ಹಾಟ್ ಚಾಕ್ಲೇಟ್ ತಯಾರಿಸೋದು ಎಷ್ಟು ಸುಲಭ ಅಂತ. ಮನೆಯಲ್ಲೇ ಕೆಲವೇ ನಿಮಿಷಗಳಲ್ಲೇ ಈ ರೀತಿ ರುಚಿಯಾಗಿರೋಂಥ ಬಿಸಿಯಾಗಿರೋಂಥ ಹಾಟ್ ಚಾಕ್ಲೇಟ್ನ ಮನೆಯಲ್ಲೇ ತಯಾರಿಸ್ಕೋಬೋದು. ಚಾಕ್ಲೇಟ್ ಪ್ರಿಯರಿಗಂತೂ ಇದು ತುಂಬ ಮಾಡಿಸಿರೋಂಥ ತುಂಬ ಫೇವ್ರೇಟ್ ಆಗಿರೋಂಥ ರೆಸಿಪಿ ಇದು. ಈ ರೀತಿ ಗ್ಲಾಸ್ಗಳಿಗೆ ಹಾಕ್ಕೊಂಡು ಮೇಲೆ ತುರಿದಿರೋಂಥ ಚಾಕ್ಲೇಟು ಅಥವಾ ಮಾರ್ಷ್ಮೆಲೋ ಅಥವಾ ವಿಪ್ ಕ್ರೀಮು ಈ ರೀತಿ ಇಷ್ಟವಾಗಿರೋಂಥ ಟಾಪಿಂಗ್ನ ಹಾಕ್ಕೊಂಡು ಬಿಸಿಯಾಗಿ ಸರ್ವ್ ಮಾಡ್ಬೋದು. ನಾನು ಈಗಾಗಲೇ ಸಾಕಷ್ಟು ಈ ರೀತಿ ಮಕ್ಕಳಿಗೆ ಪ್ರಿಯವಾಗಿರುವಂಥದ್ದು ರೆಸಿಪಿಗಳನ್ನು ಹಾಕಿದ್ದೀನಿ. ಪಾಸ್ತಾ ಆಗಲಿ ನೂಡಲ್ಸ್ ಆಗಲಿ ಅಂಥದ್ದನ್ನು ರೆಸಿಪಿಗಳನ್ನು ಹಾಕಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.